ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೈದಾನದಲ್ಲಿ ನಾವು ಮೊನ್ನೆ ಶುಕ್ರವಾರ ದಿವಸ ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ವಿ. ಈಗ ನಮಗೆ ಪಾರ್ಟಿಯಿಂದ ನಿಶ್ಚಿತ ಮಾಡಿರೋದ್ರಿಂದ ನಾವು ಬಂಡಾಯ ಹಾಕೋದು ಸ್ವತಃಸಿದ್ಧ ಖಚಿತ ಅಂತೇಳಿ ನಿಮ್ಮ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಆದರೆ ಸ್ಟೇಟ್ ಗೌರ್ಮೆಂಟ್ನವರು ನಮ್ಮನ್ನು ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಚುಕ್ಕಾಣಿಕೆ ಹಿಡಿಬೇಕಂತೇಳಿದರೆ ಮುಸಲ್ಮಾನರು ಆಯಿಂದ ಮೈನಾರಿಟಿ ಮತದಾರದಿಂದ ಸರ್ಕಾರ ಗುರುತಿಸ್ತದೆ, ಸರ್ಕಾರ ಮಾಡ್ತದೆ. ಆದರೆ ನಮ್ಮನ್ನು ಕಡೆ ಕಾಣಿಸೋದ್ರಿಂದ ನಾವು ಈ ರಣರಂಗ ಬಯಲು ಮೈದಾನದಲ್ಲಿ ನಾವಿದ್ದು ಚುನಾವಣೆಯನ್ನು ಮಾಡ್ತೇವೆ. ಜನದ್ದು ಆಶೀರ್ವಾದ ಇದೆ, ಸಹಕಾರ ಇದೆ. ನಮ್ಮನ್ನು ಯಾವ ಕಾರಣಕ್ಕೂ ನಮ್ಮ ನಾಡಿನ ಜನತೆ, ನಮ್ಮ ದಕ್ಷಿಣ ಕ್ಷೇತ್ರದ ಜನತೆ ನಮಗೆ ಯಾವಾಗಲೂ ಕಡೆ ಕಾಣಿಸೋದಿಲ್ಲ. ಮುಸಲ್ಮಾನರಿಗೆ ಯಾವಾಗಲೂ ಟಿಕೆಟ್ ಕೊಟ್ಟಿಲ್ಲ. ಆದರೆ ಈ ಸತಿ ಬಂಡಾಯ ನಿಂತಿದ್ದಾರೆ, ಅವರಿಗೆ ನಾವು ಗೆಲ್ಸೋಣ ಅಂತಕ್ಕದ್ದು ಜನಗಳು ಮನಸ್ಸಿನಲ್ಲಿ ಆ ಭಾವನೆ ಹುಟ್ಟಿದೆ. ಆ ಭಾವನೆ ಪ್ರಕಾರ ನಾವು ಅವ್ರಿಗೆ ಯಾವಾಗಲೂ ತಿರಸ್ಕಾರ ಮಾಡೋದಿಲ್ಲ. ಅವ್ರಿಗೆ ನಾವು ಎಲ್ಲ ಗೆದ್ದೋಗಿ ನಾವು ಅವ್ರಿಗೆ ಚೂರ್ಣಿಗಳು ಹಾಕಿರ್ತೀವಿ. ಅವ್ರನ್ನ ಜೊತೆಗೆ ನಾವು ಬೆರೆದು ಅವ್ರದ್ದು ಏನು ಕೆಲಸಗಳದಾವು, ಶಾಲೆ ಕಾಲೇಜ್ಗಳು, ಹಾಸ್ಪಿಟ್ಲುಗಳು, ಯಾವ್ಯಾವ ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ಏನು ಕೊರತೆ ಇದೆ ಆ ಭಾಗದಲ್ಲಿ ಖಂಡಿತವಾಗೂ 2 ವರ್ಷದ ಒಳಗೆ ಆ ಪೂರ್ಣ ಮಾಡಿಸ್ತೇನೆ. ಸರ್ಕಾರದಲ್ಲಿ ನಾನು ಗೆಲ್ಸ್ ಕಳಿಸಿದ್ರೆ ಅಂತೇಳಿ ನಾನು ನಿಮಗೆ ಎಲ್ಲರಿಗೂ, ನಮ್ಮ ನಾಡಿನ ಜನತೆಗೂ, ನಮ್ಮ ದಕ್ಷಿಣ ಕ್ಷೇತ್ರದ ಮತದಾರನ ಅಭಿಮಾನರನ್ನ ಎಲ್ಲರನ್ನ ನಾನು ವಿಶ್ವಾಸದಾಗ ತಗೊಂಡು ಕೆಲಸ ಮಾಡಿಕೊಡಕ್ಕೆ ನಾನು ಸಿದ್ಧ ಅದನ್ನೇ ಅಂತೇಳಿ ತಮ್ಮ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಸರ್. 100ಕ್ಕೆ 100% ಸರ್. ಬಯಲಲ್ಲಿ ಇದ್ದರೆ ನಾನು ಹೊರಗೆ ಬರೋದಿಲ್ಲ. ನಾನು ಯಾವಾಗಲೂ ಅಲ್ಲ ಹಾಕಿಲ್ಲ. 3-4 ಬಾರಿ ಕೇಳಿದ್ರು ನಾನು ಹಿಂದಕ್ಕೆ ಸರ್ದೆ, ನಮ್ಮ ಹಿರಿಯರು ಅದಾರ ಅಂತೇಳಿ. ಆದರೆ 2 ವರ್ಷ ಕಾಲ ಅವ್ರಿಗೆ ಮುಸಲ್ಮಾನರಿಗೆ ಕೊಟ್ಟು ಗೆಲ್ಲಿಸ್ಕೊಂಡು ಬಗಲಾಗಿ ಇಟ್ಕೊಂಡು ಹೋಗೋಕೆ ಅವ್ರಿಗೆ ಅವಕಾಶ ಅವ್ರಿಗೆ ಮನಸ್ಸಿನಾಗ ಇಲ್ಲ ಅಂತ ಹೇಳಿದರೆ ಮತ್ತು ನಾವು ಮೈದಾನದಲ್ಲಿ ಇರ್ಬೇಕು ಸರ್. ಬಂಡಾಯ ಹಾಕಿ ಜನಗಳು ಆವಾಗ ತೀರ್ಪು ಕೊಡ್ತಾರೆ. ಎಲ್ಲ ಜನರು ನನಗೆಲ್ಲ ಫೋನ್ ಮೂಲಕ ಮನೆ ಮಾತ್ರ ಬಂದು ನಿಂತ್ಕೊಡ್ರಿ ಪೈಲ್ವಾನ್ರಿ, ನಿಂತ್ಕೊಡ್ರಿ ಅಧ್ಯಕ್ಷ ಅಂತಕ್ಕದ್ದು ಸಾವಿರಾರು ಜನ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಮೂಲಕ ನಾನೆಲ್ಲ ಬಯಲಾಗ ಅದೇನಿ ಇರ್ತೇನೆ. ಯಾರೇ ಬಂದು ಹೇಳಿದ್ರು ನಾನೆಲ್ಲ ಹಿಂದಕ್ಕೆ ಸರಿಯೋದಿಲ್ಲ. ನಾನು ಸ್ವತಃ ಸಿದ್ಧ. ನಾನು ಎಲ್ಲ ರಣರಂಗ ಮೈದಾನದಲ್ಲಿ ನಾನು ಇದ್ದು ಚುನಾವಣೆ ಮಾಡ್ತೇನೆ. ಸರ್, ಈಗ ಜಮೀರ್ ಅಹಮದ್ ಅವರು ಒಬ್ಬರೇ ಅಲ್ಲ, ಇನ್ನೂ ಅನೇಕ ಜನ, ನಮ್ಮ ಮುನಿಯಪ್ಪರಾಗಲಿ, ಅಂಜುನಿಯವರಾಗಲಿ, ಮೈಸೂರು ಇವರು MLA ಅವರಾಗಲಿ, ತನ್ವೀರ್ ಸೇಠ್ ಆಗಲಿ, ರೆಹಮಾನ್ ಖಾನ್ ಆಗಲಿ, ನಸೀರ್ ಅಹಮದ್ ಆಗಲಿ, ರಿಜ್ವಾನ್ ಅರ್ಷದ್ ಆಗಲಿ, ಇನ್ನೂ ಅನೇಕ ಜನ MLCಗಳು ಎಲ್ಲರೂ ಮೈನಾರಿಟಿ ಕೊಡಿ ದಾವಣಗೆರೆಯಲ್ಲಿ ದಕ್ಷಿಣಕ್ಕೆ ಅಂತೇಳಿ ಅವರು ಹೈಕಮಾಂಡಿಗೆ ಪತ್ರಗಳನ್ನೆಲ್ಲ ಕೊಟ್ಟರು, ಎಲ್ಲ ಮಾತಾಡಿದರು, ಎಲ್ಲ ಸಹಕಾರ ಕೊಟ್ಟರು. ಕೊನೆ ಕ್ಷಣಕ್ಕೆ ಅವರು ಹೈಕಮಾಂಡಿನಿಂದ ಬಂದು ಜಮೀರ್ ಅಹಮದ್ ಅವ್ರಿಗೂ ತಿರಸ್ಕಾರ ಮಾಡಿದರು. ಇನ್ನೂ ಅನೇಕ MLCಗಳು ಅವ್ರನ್ನ ತಿರಸ್ಕಾರ ಮಾಡಿ ಶಾಮನೂರು ಶಿವಶಂಕರಪ್ಪ ಅವ್ರ ಮಂತ್ಯಂದರಿಗೆ ಬಿ ಫಾರಂ ಕೊಟ್ಟಿದ್ದಾರೆ ಅಂತೇಳಿ ಈಗ ಬೆಳಗ್ಗೆ ಗೊತ್ತಾಯಿತು. ನಾವು ಸರ್, ಈಗ ನಮ್ಮ ಸ್ಟೇಟ್ ಗೌರ್ಮೆಂಟಿಗೆ ಕೇಂದ್ರದ ವರಿಷ್ಠರಾಗಲಿ, ಇನ್ನೊಬ್ಬರು ಹಿರಿಯರಾಗಲಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಮೈನಾರಿಟಿ ಪರವಾಗಿ ಇದ್ದಾರೆ. ಖಂಡಿತವಾಗೂ ಅತಾಚೂರಿ ಏನ ಕೈ ಜಾರಿ ಬಿದ್ದೈತೆ ಅಂತ ಹೇಳ್ತಾರಲ್ಲ, ಆ ನಮೂನೆ ಎಲ್ಲ ಮತ್ತೆ ಪುನಃ ಎಲ್ಲ ಅವ್ರಿಗೆ ಬಿ ಫಾರಂ ಜಾರಿ ಬಿದ್ದಿದೆ. ಆದರೆ ನಾವು ಹಳಬರು, ನಾವು ಯಾವ ಕಾರಣಕ್ಕೂ ನಾವೆಲ್ಲ ಪಾಠ ಕಲಿಸ್ತೀವಿ. ಯಾರಿಗೆ ಕೊಟ್ಟಿದ್ರು ಗೆಲ್ತಿದ್ರು, ಬಂಡಾಯ ಗೆದ್ದುಬಿಟ್ರಲ್ಲ ಅಂತಕ್ಕದ್ದು ಎಲ್ಲ ಇಷ್ಟೇ ಎಲ್ಲ ಚಾನಲ್ನಲ್ಲಿ ಬರ್ತಿದೆ. ನಾವು ಆ ರೂಪದಲ್ಲಿ ನಮ್ಮ ಸಮಾಜ, ನಮ್ಮ ಹಿರಿಯರು, ನಮ್ಮ ಮುತ್ತಲ್ಲಿಗಳು, ನಮ್ಮ ಕಾರ್ಯದರ್ಶಿಗಳು
ನಮಗೆ ಫೋನ್ ಮೂಲಕ ಹೇಳಿದ್ದಾರೆ, ರಣರಂಗ ಮೈದಾನದಲ್ಲಿರ್ರಿ, ಬೈಲಿಗಿರ್ರಿ, ನಾವು ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತೇಳಿ ಎಲ್ಲ ಬಾಂಧವರು, ಎಲ್ಲ ಸಮಾಜದವರು, ಎಲ್ಲ ಧರ್ಮದವರು ನನಗೆಲ್ಲ ಮನೆ ಮೂಲಕ ಬಂದು ಹೇಳಿದ್ದಾರೆ. ಖಂಡಿತವಾಗೂ ಅವ್ರಿಗೆ ಯಾವಾಗಲೂ ನಾನು ಕಡೆ ಕಾಣಿಸೋದಿಲ್ಲ. ಅವರು ನೇರವಾಗಿ ನನಗೆಲ್ಲ ಬಂದು ಗುರುತಿಸಿದ್ದಾರೆ. ಅವರಿಗೆ ನಾನು ಮರದಿ ತಂದೆ ತರ್ತೀನಿ, ನನ್ನ ಗೆಲುವು ಖಚಿತ ಅಂತೇಳಿ ತಮ್ಮ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಸರ್. ಸರ್, ಏನು ಕಾಂಗ್ರೆಸ್ನ ಏನು ಮುಖಂಡರು ಯಾರಾದರೂ ಕಾಲ್ ಮಾಡಿ ಮಾತಾಡಿದಾರೆ ಸರ್ ನಿಮ್ಮ ಜೊತೆಗೆ? ಸರ್, ಒಂದು ಇಲ್ಲೇ ನಮ್ಮ ದಾವಣಗೆರೆಯಲ್ಲಿ ನಮ್ಮ ಬೇಕಾದವ್ರ ಸ್ನೇಹಿತರು ಅವರು ಇವರು ಮಾತಾಡಿದರು. ನಾನು ಯಾವ ಕಾರಣಕ್ಕೂ ಆ ಮಾತಿಗೆ ಒಪ್ಪಲಿಲ್ಲ ಸರ್. ನಾನು ಯಾವ ಕಾರಣಕ್ಕೂ ಮೈದಾನದಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡ್ತಾನೆ ಅಂತೇಳಿ ನಾನು ಅವ್ರಿಗೆ ಕುಲಂಕುಷವಾಗಿ ಹೇಳಿದ್ದೀನಿ. ಯಾವ ಕಾರಣಕ್ಕೂ ನಾನೆಲ್ಲ ಸೆಟ್ಟಿಂಗ್ ಆಗೋ ಮನುಷ್ಯ ಅಲ್ಲ. ಏನು ಹೇಳಿದ್ದಾರೆ ಸರ್ ನಿಮ್ಮ ಹತ್ರ? ಏನು ಸಲಹೆ ನೀಡಿದ್ದಾರೆ ನಿಮಗೆ? ಅಲ್ಲ, ಕುಂತು ಮಾತಾಡೋಣ, ಕುಂತು ಮಾತಾಡೋ ರಣರಂಗ ಮೈದಾನದಲ್ಲಿ ನಾವು ಬೈಲಾಗಿ ಬಂದು ಭಾಷಣ ಮಾಡ್ತೀವಲ್ಲ, ಅವಾಗ ಕೇಳ್ಕೊಳ್ಳಿ ಅವರು. ಆಲ್ಮೋಸ್ಟ್ ಏನು ಮುಸ್ಲಿಂ ಬಾಂಧವರಿಗೆ ಸಿಗಬೇಕಾಗಿದ್ದಂತ, ಯಾಕಂದ್ರೆ ಮುಸ್ಲಿಂ ಸಮುದಾಯ ಓಟ್ಗಳೇ ಜಾಸ್ತಿ ಇರೋಂಥದ್ದು. ಅಂದರೆ ಈಗೇನು ನಿಮ್ಮ ಮುಸ್ಲಿಂ ಸಮಾಜದ ಓಟ್ಗಳು ಏನಿದಾವಲ್ಲ, ಇದು ನಿರ್ಧಾರ ಆಗೋಂಥ ಓಟ್ಗಳು. ಇದನ್ನ ಒಂದು ವಿರೋಧ ಕಟ್ಟಿಕೊಂಡು ಅವರು ಸಮರ್ಥವರಿಗೆ ಕಾಂಗ್ರೆಸ್ ಸರ್ಕಾರ ಟಿಕೆಟ್ ನೀಡುತ್ತೆ. ಏನು ಹೇಳ್ತೀರಾ? ಈಗ ಜನ ಏನಿದಲ್ಲ ಸರ್, ನಮ್ಮ ದಕ್ಷಿಣ ಕ್ಷೇತ್ರದ ಜನ ಖಂಡಿತವಾಗೂ ಎರಡೂ ಪಾರ್ಟಿಗಳೇ, ನ್ಯಾಷನಲ್ ಪಾರ್ಟಿ ಕಡೆ ಎಲ್ಲರೂ ಅದಾರೆ. ಬಂಡಾಯ ಅಭ್ಯರ್ಥಿ ಕಾಯ್ತಾ ಇದಾರೆ. ಬಂಡಾಯ ಅಭ್ಯರ್ಥಿ ಯಾರು ಆಗ್ಬೇಕಪ್ಪ ಅಂತ ಹೇಳಿದ್ರೆ ಸಾದಿಕ್ ಪಲ್ವನ್ ಆಗ್ಬೇಕಂತೇಳಿ ಎಲ್ಲ ಧರ್ಮದವರು ಅಲ್ಲ, ಅವರು ಗುರುತಿಸೋಕ್ಕೋಸ್ಕರ ಕಾಯ್ತಾ ಇದಾರೆ. ಸೋಮವಾರ ದಿವಸ ಸಾವಿರಾರು ಜನಸಂಖ್ಯೆಯಲ್ಲಿ ಹಳ್ಳಿ ಮರ ಸರ್ಕಲಿಂದ ನಾಮಿನೇಷನ್ ಅನ್ನು ಸಲ್ಲಿಸ್ತೀವಿ. ಆದ ನಂತರ ನಾವು ಒಂದು ದೇವಸ್ಥಾನಕ್ಕೆ ಹೋಗೋದಿದೆ. ಆ ದೇವಸ್ಥಾನದಲ್ಲಿ ನಮ್ಮ ಸ್ವಾಮಿಯವ್ರ ದರ್ಶನ ತಗೊಂಡು ನಾವೆಲ್ಲ ರಣರಂಗ ಮೈದಾನದಲ್ಲಿ ಎಲ್ಲ ಮನೆಗಳಿಗೆ, ಎಲ್ಲ ಧರ್ಮದ ಹಿರಿಯರ ಹತ್ರ, ಎಲ್ಲ ಸಮಾಜದವ್ರ ಹತ್ರ ಹೋಗಿ ನಮ್ಮ ಬೇಡಿಕೆ ಇಟ್ಟು ದಯಾದಪ್ಪ ಅಂತೇಳಿ ನಾವು ಮತ ಕೇಳೋದು ನಮ್ಮ ಹಕ್ಕಿದೆ ಸರ್. ನಮ್ಮನ್ನು ಗುರುತಿಸ್ರಿ, ಈ ಸತಿ ನಮ್ಮನ್ನು ಗೆಲ್ಲಿಸಿ ಕಳಿಸ್ರಿ. ಆ ಪಾರ್ಟಿಯವರು ನಿಮಗೆ ಕಡೆ ಕಾಣಿಸ್ಯಾರ, ಈ ಪಾರ್ಟಿಯವರು ಕಡೆ ಕಾಣಿಸಿದ್ದಾರೆ. ಆದರೆ ಬಂಡಾಯ ಗೆಲ್ಸಿ ಕಳಿಸಿದ್ರೆ ನಿಮ್ಗೊಂದು ತೂಕ ಇರ್ತೈತಿ, ಮರೋದು ಇರ್ತೈತಿ. ನಾವು ಹೆಂಗೆ ಪಾಠ ಕಳಿಸಿದ್ವಿ ಅಂತೇಳಿ ನಮ್ಮ ದಕ್ಷಿಣ ಕ್ಷೇತ್ರದ ಜನನ ತೀರ್ಪು ಕೊಡ್ತಾರೆ ಸರ್ಕಾರಗಳಿಗೆ. ಎಸ್ಪೆಷಲಿ ಮುಸ್ಲಿಂ ಯುವಕರು, ಯಾಕೆಂತ ಹೇಳಿದ್ರೆ ಗಟ್ಟಿಯಾಗಿ ಏನು ಮುಸ್ಲಿಂ ಮುಖಂಡರಿಗೆ ಒಂದು ಟಿಕೆಟ್ ಬೇಕು, ಅಂದರೆ ಈ ಸಮಾಜಕ್ಕೆ ಟಿಕೆಟ್ ಬೇಕು, ಮುಸ್ಲಿಂ ಸಮಾಜಕ್ಕೆ ಅಂತ ಹೇಳಿ ನಿಂತಿದ್ದು ಮುಸ್ಲಿಂ ಯುವಕರೇ. ಅವ್ರಿಗೆ ಏನು ಹೇಳ್ತೀರಾ ಸರ್? ಸರ್, ಮುಸ್ಲಿಂ ಯುವಕರು ನಮ್ಮ ಸಮಾಜದ ಒಂದು ಚುಕ್ಕಾಣಿ ಹಿಡಿಯೋಂಥ ಯುವಕರು. ನಾಳೆ ಮುಂಜಾನೆ ನಮ್ಮಂಗೆ ಅವರು ಬೆರಿಬೇಕು. ಆದರೆ 111 ವರ್ಷ ಒಬ್ಬರಿಗೆ ಯಜಮಾನ್ರಿಗೆ ಈಗೂ ನಡೆದಾಡ್ತಾರೆ, ಅಗಲಾಡೋದಿಲ್ಲ. ಅವರ ಮೊಮ್ಮಕ್ಕಳನ್ನ, ಮರಿ ಮೊಮ್ಮಕ್ಕಳನ್ನ 8 ಜನನ್ನ 7 ಜನನ್ನ ಕರ್ಕೊಂಬಂದು, ಅಪ್ಪ ಮೊಮ್ಮಗನೇ ಬೈಲಿಗಿರು, ಅಷ್ಟು ವರ್ಷ ದುಡ್ದಿದೀಯ, ಈ ಸತಿ ಪಾರ್ಟಿಯಿಂದ ನಿನಗೆ ಟಿಕೆಟ್ ಸಿಗ್ಲಿದ್ರು ಬಂಡಾಯ ನಿಂತ್ಕ ನಮ್ಮ ಆಶೀರ್ವಾದ. ನಾನು ಅಲ್ಲ ಜಾತ್ರೆಗೆ ಹೋಗಿದ್ದೀನಿ, ನಾನು ಮಕ್ಕಾ ಮದನಿಗೆ ಹೋಗಿದ್ದೀನಿ, ನಿನಗೆ ಆಶೀರ್ವಾದ ಮಾಡಿದ್ದೀನಿ, ನೀನು ಗೆಲ್ತೀಯ, ಬಂಡಾಯ ನಿಂತ್ಕ, ಪಾರ್ಟಿಯಿಂದ ಬೇಕಾಗಿಲ್ಲ ನಿನಗೆ, ಬಂಡಾಯ ನಿಂತ್ಕ ನಾವು ಗೆಲ್ಲಿಸ್ತೀವಿ ಅಂತ 111 ವರ್ಷದ್ದು ವಯಸ್ಸಾದರು ಎಲ್ಲರೂ ಬಂದು ನನಗೆಲ್ಲ ತಿಳಿಪಡಿಸ್ತಿದ್ದಾರೆ, ನನಗೆ ವಿಶ್ವಾಸ ಕೊಡ್ತಾ ಇದ್ದಾರೆ. ಆದರೆ ಅವರು ಆ ಪರಮಾತ್ಮ ಹತ್ರ ಬೇಡ್ಕೊಂಬಂದು ನನ್ನೆಲ್ಲ ಗೆಲುವುಕ್ಕೋಸ್ಕರ ಅವರೆಲ್ಲ ಆ ಪರಮಾತ್ಮ ಹತ್ರ ಹೋಗಿ ಆಶೀರ್ವಾದನೂ ಮಾಡಿದ್ದಾರೆ. ಅಂದ್ರೆ ಕೊನೆಯದಾಗಿ ಪಕ್ಷೇತರವಾಗಿ ನಿಂತರೂ ಕೂಡ ಗೆಲ್ಲುವಂತ ವಿಶ್ವಾಸ ಇದೆ. 100ಕ್ಕೆ 100 ಎಲ್ಲರಿಗೂ ನಾನೆಲ್ಲ ಆಶ್ವಾಸನೆ ಕೊಡ್ತೇನೆ. 100ಕ್ಕೂ 100 ಗೆಲ್ತಾನೆ. ನಮ್ಮ ನಾಡಿನ ಜನತೆಗೆ, ನಮ್ಮ ದಕ್ಷಿಣದವರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾನೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.